ಹಾಯ್ ನಮಸ್ಕಾರ. ಪ್ಯಾಕು ಪ್ಯಾಕು ವರ್ಲ್ಡ್‌ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕು ಪ್ಯಾಕು. ಮನಾಲಿಯಲ್ಲಿ ನಿನ್ನೆಲ್ಲ ರೋಹ್ತಾಂಗಲ್ಲಿ ಹಿಮದಲ್ಲೆಲ್ಲ ಆಟ ಆಡಿ ಬಂದು 2ನೇ ದಿವಸ ಸ್ವಲ್ಪ ಲೇಟಾಗಿ ಎದ್ದು, ಮನಾಲಿಯಲ್ಲಿರುವಂಥ ಫೇಮಸ್ ಹಿಡಿಂಬ ದೇವಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ನೋಡಿ ಇದೇ ಮನಾಲಿಯಲ್ಲಿರುವಂಥ ಫೇಮಸ್ ಹಿಡಿಂಬ ದೇವಿ ದೇವಾಲಯ. ಈ ದೇವಾಲಯದ ಸುತ್ತಮುತ್ತ ದೇವದಾರು ಕಾಡುಗಳಿಂದ ತುಂಬಿದ ದುಂಗ್ರಿ ದೇವಾಲಯ ಅಂತ ಕೂಡ ಕರೀತಾರೆ ಇದನ್ನ. ಆ, ಸೀಸನ್ ಟೈಮಲ್ಲಿ ಬಂದಂತೂ ಇದೆಲ್ಲ ಹಿಮದಿಂದ ಮುಚ್ಚಿ ಹೋಗಿರತ್ತೆ. ಇದನ್ನ 1553 ಸೆಂಚುರಿಯಲ್ಲಿ ರಾಜ ಬಹದ್ದೂರ್ ಸಿಂಗ್ ಹಿಡಿಂಬಿ ದೇವಾಲಯವನ್ನು ನಿರ್ಮಿಸಿದನು ಅಂತ ಇತಿಹಾಸ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಹಿಡಿಂಬ ಅನ್ನುವಂಥ ರಾಕ್ಷಸ ತನ್ನ ಸಹೋದರಿ ಹಿಡಿಂಬೆ ಜೊತೆ ಈ ಪ್ರದೇಶದಲ್ಲಿ ವಾಸವಿರ್ತಾನೆ. ಇವನ ಸಹೋದರಿ ಇವನ ಹತ್ರ ಮಾತನ್ನು ಹೇಳ್ತಾರೆ. ಹಿಡಿಂಬನನ್ನು ಯಾರು ಸೋಲಿಸ್ತಾರೋ ಅವನನ್ನು ನಾನು ಮದುವೆ ಆಗ್ತೇನೆ ಅಂತ ಹೇಳಿರ್ತಾರೆ. ಮನಾಲಿಗೆ ಪಾಂಡವರು ಮಹಾಭಾರತದ ಸಮಯದಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟಾಗ ಭೀಮನ ಜೊತೆ ಯುದ್ಧವನ್ನು ಮಾಡಿ ಹಿಡಿಂಬ ಸೋತಾಗ ಹಿಡಿಂಬಿಯು ಅವನನ್ನು ಮದುವೆಯಾಗಿ ಅವಳಿಗೆ ಘಟೋತ್ಕಚ ಅನ್ನುವಂಥ ಕೂಡ ಮಗ ಹುಟ್ಟುತ್ತಾನೆ. ಗುಡಿಯ ಒಳಗಡೆ ವಿಡಿಯೋಗ್ರಾಫಿ ಅಲೌಡ್ ಇರಲಿಲ್ಲ, ಅದಕ್ಕೋಸ್ಕರ ಒಳಗಡೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಬಟ್ ಇದರ ಕೆತ್ತನೆಗಳು ತುಂಬ ಚೆನ್ನಾಗಿದೆ. ಮರ ಮತ್ತು ಕಲ್ಲುಗಳಿಂದ ಇದನ್ನು ನಿರ್ಮಿಸಿದ್ದಾರೆ. ದೇವಾಲಯದ ಹೊರಗಡೆ ಪ್ರಾಣಿಗಳ ಕೊಂಬು ಎಲ್ಲ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಕೂಡ ಪ್ರಸಾದ ಇದೇ ಥರ ಕೊಡ್ತಾರೆ. ಪ್ರಸಾದ ಚೆನ್ನಾಗಿತ್ತು. ಪ್ರಸಾದ ತಿನ್ಕೊಂಡು ಹಾಗೆ ನೋಡ್ಕೊಂಡು ಬಂದೆ ನೋಡಿ. ಈ ಪ್ರಕೃತಿಯ ಸೌಂದರ್ಯದ ನಡುವೆ ಇರುವಂಥ ಈ ದೇವಾಲಯ ತುಂಬ ಚೆನ್ನಾಗಿದೆ. ಬಟ್ ನೀವು ನೋಡಿರ್ಬೋದು ಸೀಸನ್ ಟೈಮಲ್ಲೆಲ್ಲ ಹೋದರೆ ಇದೆಲ್ಲ ಹಿಮದಿಂದ ಆವೃತವಾಗಿರ್ತದೆ. ಈ ಹಿಡಿಂಬೆಯ ಕಥೆಯನ್ನು ನಾವು ಪ್ರೈಮರಿಯಲ್ಲಿ ಹೈಸ್ಕೂಲಲ್ಲಿ ಓದಿದ್ದ ಸಂದರ್ಭಕ್ಕೆಲ್ಲ ಉತ್ತರಿಸಿ ಅಂತ. ಹಾಗೆ ಇದನ್ನು ನೋಡೋ ಭಾಗ್ಯ ಸಿಕ್ತು. ನೋಡಿ ಅಲ್ಲಿ ನೋಡಿದ್ರೆ ಇಲ್ಲೇ ಅಣ್ಣ ಜಿಲೇಬಿ ಬಿಡ್ತಾವ್ರೆ. ಇದೆ ನೋಡಿ ಜಿಲೇಬಿ ಮತ್ತು ಸ್ವೀಟನ್ನು ಸ್ವಲ್ಪ ಸೇವನೆ ಮಾಡಿ ನೋಡಿದ್ರೆ ನೋಡಿ ಇಲ್ಲೂ ಫೋಟೋಗ್ರಾಫಿ. ಇಲ್ಲಿ ಹಿಂಗೆ ದುಡ್ಡು ಮಾಡೋದು. ಅಲ್ಲಿನ ಏನು ಕಲ್ಚರಲ್ನ ಬಟ್ಟೆ ಇದೆಲ್ಲ ಅದನ್ನು ಹಾಕ್ಕೊಂಡು ಫೋಟೋ ಕೊಟ್ಟರೆ ಒಳ್ಳೆ ದುಡ್ಡು ಮಾಡ್ತಾರೆ. ನೋಡಿ ಇದೇ ದಾರಿಯಾಗಿ ಮುಂದೆ ಹೋದರೆ ಸಿಗೋದೆ ಭೀಮ ಮತ್ತು ಹಿಡಿಂಬೆಯ ಮಗನಾದ ಘಟೋತ್ಕಚನ ಗುಡಿ ಟೆಂಪಲ್ ಇದೆ ಅಂತೆ. ಬನ್ನಿ ಅಲ್ಲಿ ಹೋಗೋಣ ನೋಡೋಣ. ಎಸ್, ಇದೇ ನೋಡಿ ಘಟೋತ್ಕಚ ಟೆಂಪಲ್ ಇರುವಂತಹ ಜಾಗ. ಅಲ್ಲಿ ಯಾವುದೇ ಗುಡಿ ಇಲ್ಲ, ಮರದ ಕೆಳಗೆ ವಿಗ್ರಹ ಥರ ಏನೋ ಸಣ್ಣದಾಗಿಟ್ಟು ಪೂಜೆಯನ್ನು ಮಾಡ್ತಿದ್ದಾರೆ. ಇದು ಅದರ ಹಿನ್ನೆಲೆಯನ್ನು ಬರೆದಿರುವಂತಹ ಜಾಗ. ಇಲ್ಲಿ ಹೋಗಿ ಹುಡುಕಿದ್ರೆ ನಿಮಗೆ ಯಾವುದೇ ರೀತಿಯ ವಿಗ್ರಹಗಳು ಕಾಣಿಸಿಲ್ಲ. ಆದರೆ ಘಟೋತ್ಕಚ ಹಿಡಿಂಬೆಯ ಮಗ, ತುಂಬ ಪರಾಕ್ರಮಿಯಾಗಿದ್ದ, ಮಾಂತ್ರಿಕ ಶಕ್ತಿಯನ್ನು ಕೂಡ ಹೊಂದಿದ್ದ. ಈತ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಕರ್ಣನನ್ನು ಸೋಲಿಸಲಿಕ್ಕೆ ಪಾಂಡವರ ಪರವಾಗಿ ಹೋಗ್ತಾನೆ. ಆದರೆ ಯುದ್ಧದ 14ನೇ ದಿವಸದಲ್ಲಿ ಕರ್ಣನಿಂದ ಸಾವನ್ನಪ್ತಾನೆ. ಆದರೆ ಇಲ್ಲಿ ನೋಡಿ ಇದೆಲ್ಲ ನೋಡಿದಾಗ ನಮಗೆ ಯಾಕೋ ಭಯ ಅನಿಸ್ತು. ಎಲ್ಲ ಆಯುಧಗಳನ್ನು ಇಟ್ಟಿದ್ದಾರೆ. ಆದರೆ ಯಾಕಂತ ಹೇಳಿದ್ರೆ ನನಗೇನು ಅನಿಸ್ತು, ಆತ ಮಾಂತ್ರಿಕ ಶಕ್ತಿಯನ್ನು ಹೊಂದಿರೋದ್ರಿಂದ ಕೆಲವರೆಲ್ಲ ಅವರ ಆಸೆಗಳನ್ನು ಈಡೇರಿಸ್ಕೊಳ್ಳೋಕೆ ಅಥವಾ ಏನು ಬೇಡಿಕೆಗಳಿದ್ದರೆ ಆತ ಹರಕೆ ರೂಪದಲ್ಲೇ ಕಟ್ತಾರೆ ಏನೋ ಅಂತ ಅಂದ್ಕೊಂಡೆ ನಾನು. ನೋಡಿ ಈ ಥರ ಹಕ್ಕಿಗಳಿರ್ಬೋದು, ಕತ್ತಿ, ಚಾಕುಗಳು, ತ್ರಿಶೂಲಗಳು ಎಲ್ಲ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನಾವು ಹೋಗಿದ್ದೆ ನೆಕ್ಸ್ಟು ಮ್ಯೂಸಿಯಂಗೆ. ಈ ಮ್ಯೂಸಿಯಮಲ್ಲಿ ಅಲ್ಲಿನ ಜನರು ಆವಾಗಿನ ಕಾಲದಲ್ಲಿ ಬಳಸಿದಂತಹ ಸಾಮಗ್ರಿಗಳು ನೋಡಿ. ಇದೆಲ್ಲ ಏನಂತ ಹೇಳಿದ್ರೆ ವಸ್ತುಗಳನ್ನು ಸ್ಟೋರ್ ಮಾಡಲಿಕ್ಕೆ ಉಪಯೋಗಿಸ್ತಿದ್ದಂಥ ಕೆಲವೊಂದು ವಸ್ತುಗಳು, ಹೂಜಿಗಳು ಇದೆಲ್ಲ ನಮ್ಮ ಕಡೆ ನಿಂತು ಭತ್ತವನ್ನು ಅಥವಾ ಅದರಲ್ಲಿ ರೈಸನ್ನು ಬೆಳೆಸ್ತಾರೆ. ಇದು ಏತ ಪದ್ಧತಿ. ಇದು ನೇಕಾರಿಕೆದ್ದು. ಹಾಗೆ ಅಲ್ಲಿನ ಸಾಂಪ್ರದಾಯಿಕ ಉಡುಗೆಗಳು, ಹಾಗೆ ವಿಧ ವಿಧವಾದ ಎಲ್ಲ ವಿಷಯಗಳನ್ನು ತಿಳಿಸುವಂಥ ನೋಡಿ. ಇದು ನೋಡಿ ಭತ್ತದ ಇದರಿಂದ ಕಣಜದಿಂದ ಮಾಡಿರುವಂಥ ಚಪ್ಪಲಿಗಳು, ಆಗಿನ ಕಾಲದ ಚರ್ಮದಿಂದ ಮಾಡಿರುವಂಥ ಶೂಗಳು ಅದೆಲ್ಲ ನೋಡಲಿಕ್ಕೆ ಸಿಗ್ತವೆ. ಹಾಗೆ ಇಲ್ಲಿ ನೋಡಿ ಇಲ್ಲಿನ ದೇವಸ್ಥಾನಗಳು ಜಾಸ್ತಿ ಕಲ್ಲು ಮತ್ತು ಮರದಿಂದ ಜಾಸ್ತಿ ಮಾಡ್ತಾರೆ ನೋಡಿ. ಮೇಲ್ಗಡೆ ಕಲ್ಲಿನ ಹೊದಿಕೆಯನ್ನು ಹಾಕಿ ಕೂಡ ಮಾಡ್ತಾರೆ. ಅದೆಲ್ಲವೂ ನೋಡಲಿಕ್ಕೆ ಸಿಗತ್ತೆ. ಚೆನ್ನಾಗಿತ್ತು. ಹಾಗೆ ನೋಡ್ಕೊಂಡು ಮುಂದೆ ಹೋದರೆ ಅವಾಗಿನ ತೂಕದ ಕಲ್ಲು ಇದೆ, ತೂಕ ಮಾಡುವಂಥದ್ದು ನೋಡಿ. ಮರದಿಂದ ಮಾಡಿರುವಂಥ ಹಂಚು, ಮನೆಗಳು, ಹಾಗೆಯೇ ನೋಡಿ ಕತ್ತರಿಸುವಂಥ ಕತ್ತಿಗಳು, ಇದೆಲ್ಲ ವ್ಯಸನಿಗಳಿಗೆ. ಇದು ನೋಡಿ ಅಡಿಗೆ ಮನೆ ಹೇಗಿರುತ್ತೆ ಅನ್ನೋದಂಥದ್ದೊಂದು ಮಾದರಿಯನ್ನಿಟ್ಟಿದ್ದಾರೆ, ಅದು ಚೆನ್ನಾಗಿತ್ತು. ಇಲ್ಲಿ ನೋಡಿದ್ರೆ ನೋಡಿ ಕರೆಕ್ಟಾಗಿ ನೋಡಿದ್ರೆ ಇಲ್ಲಿ ಚರ್ಮದ ಚೀಲಗಳು ಕೂಡ ಮೊದಲೆಲ್ಲ ಚರ್ಮದ ಚೀಲದಲ್ಲಿ ಕೂಡ ಸ್ಟೋರ್ ಮಾಡ್ತಿದ್ದು ನೋಡಿ. ಚರ್ಮದ ಚೀಲಗಳು ಎಲ್ಲ ಸ್ಟೋರ್ ಮಾಡುವಂತಹ ಪಾತ್ರಗಳು. ಹಾಗೆ ಇದು ನೋಡಿ ಸಂಗೀತ ವಾದ್ಯಗಳು, ಪಿಪಿ ಇದೆ, ಕಹಳೆ ಇದೆ, ಸಣ್ಣ ಬಡಿಯೋ ಡೋಲು ಇದೆ. ಇದೆಲ್ಲ ಪೂಜಾ ಸಾಮಗ್ರಿಗಳು. ಇದೆಲ್ಲ ಸ್ಟೋನುಗಳು ಆವಾಗಿನ ಕಾಲದ್ದು. ಅದರಲ್ಲಿ ಈ ಸ್ಟೋನುಗಳಿಗೆ ವಿಶೇಷತೆ ಇದೆ ಏನಂತ ಹೇಳಿದ್ರೆ
ಈ ಸ್ಟೋನ್‌ಗಳನ್ನೆಲ್ಲ ಹೀಟ್ ಮಾಡಿ ಅದು ಕೆಂಪಾಗಿ ಕಾದ ನಂತರ ಅದನ್ನು ಮೆಡಿಸಿನ್ ಥರ ಯೂಸ್ ಮಾಡ್ತಿದ್ರಂತೆ. ಅಂದರೆ ಫ್ರ್ಯಾಕ್ಚರ್ ಆಗಿರುವಂತಹ ಜಾಗಗಳಿಗಿರ್ಬೋದು, ಎಲ್ಲದಕ್ಕೂ ಮೆಡಿಸಿನ್ ಆಗಿ ಈ ಥರ ಸ್ಟೋನ್‌ಗಳನ್ನು ಉಪಯೋಗ ಮಾಡ್ತಿದ್ರು. ನೋಡಿ ಈ ಸ್ಟೋನ್ ಕೂಡ ಹಾಗೆ. ಹಾಗೆ ಮುಖವಾಡಗಳು, ಕೈ ಬಳೆಗಳು ಈ ಥರದ್ದು ಆಗಿನ ಕಾಲದ್ದು ಎಲ್ಲವನ್ನ ನೋಡ್ಕೊಂಡು ಬರ್ಬೋದು. ಇದಿಲ್ಲೇ ಘಟೋತ್ಕಚ ಟೆಂಪಲ್ ಪಕ್ಕದಲ್ಲೇ ಇದೆ. ಆಗಿನ ಕಾಲದ ನಾಣ್ಯಗಳು ಇಲ್ಲಿ ನೋಡಿ ದೊಡ್ಡ ತಾಳ, ಕೊಂಬು, ಪೀಪಿ ಎಲ್ಲನೂ ಇದೆ. ಇದೆಲ್ಲವನ್ನು ನೋಡ್ಕೊಂಡು ಬರ್ಬೋದು. ಆವಾಗಿನ ಕಾಲದ ದೊಡ್ಡ ಹೆಬ್ಬಾಗಿಲ ಡಿಸೈನ್ ಕೂಡ ಚೆನ್ನಾಗಿತ್ತು. ಹಾಗೆ ಅವೆಲ್ಲವನ್ನ ನಾವು ನೋಡ್ಕೊಂಡು ಬಂದ್ವಿ. ಇಲ್ಲಿ ಟಿಕೆಟ್ ಮೋಸ್ಟ್‌ಲಿ ಒಬ್ಬರಿಗೆ ₹10 ಏನೋ ₹30 ಏನೋ ಇತ್ತು. ಇದು ನೋಡಿ ಕುಂಕುಮ ಇಡುವಂತಹದ್ದು. ಇದು ಬಟ್ಟೆಗಳನ್ನ ಮಡಿಚಿಡುವಂತಹ ಬಾಕ್ಸ್ ಪೆಟ್ಟಿಗೆ ಆವಾಗಿನ ಕಾಲದ್ದು. ಇದು ಅಷ್ಟೇ. ಇದು ದವಸ ಧಾನ್ಯಗಳನ್ನ ತುಂಬಿಸಿಡುವಂತಹದ್ದು. ಲೋಟ ಅವಾಗಿದ್ದು ಸಣ್ಣ ಸಣ್ಣ ಲೋಟಗಳು, ಪಾತ್ರೆಗಳು. ಇದು ನೋಡಿ ಪನ್ನೀರ್ ಹಾಕುವಂಥದ್ದು ಅವಾಗಲೇ ಇತ್ತು. ಹಾಗೆ ಮುಂದಕ್ಕೆ ಹೋದ ಯುದ್ಧಕ್ಕೆ ಬಳಸ್ತಿದ್ದಂಥ ಶಸ್ತ್ರಾಸ್ತ್ರಗಳನ್ನು ಕೂಡ ನೋಡ್ಬೋದು. ಇವೆಲ್ಲವನ್ನು ನೋಡ್ಕೊಂಡು ನಾವು ಮುಂದೆ ಹೋಗಿದ್ದೆ ಮನು ಟೆಂಪಲ್‌ಗೆ. ಈ ಮನು ಟೆಂಪಲ್ ಪ್ರಪಂಚದ ಸೃಷ್ಟಿಕರ್ತ ಮತ್ತು ಮನುಸ್ಮೃತಿಯ ಲೇಖಕ ಅನ್ನು ಹೇಳುವಂಥ ಮನು ಋಷಿಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನದ ಒಳಗೆ ಫುಲ್ ಮರಗಳಿಂದಲೇ ಮಾಡಿದ್ದಾರೆ. ಒಳಗಡೆ ನೋಡಿದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರ 3 ವಿಗ್ರಹಗಳಿದೆ. ಇದೊಂಥರ ಚೆನ್ನಾಗಿದೆ. ಇತಿಹಾಸದಲ್ಲಿ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾರೆ. ಬಟ್ ಇವನು ಜಗತ್ತಿನ ಸೃಷ್ಟಿಕರ್ತ ಅಂತ ಇತಿಹಾಸ ಇಲ್ಲಿಯವರೆಲ್ಲ ನಂಬಿದ್ದಾರೆ. ಒಳಗಡೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಹೊರಗೆ ಬಂದ್ವಿ. ಬಟ್ ನೀವು ನೋಡಿದಾಗೆ ನೋಡಿ ಇಲ್ಲಿ ಕಲ್ಲಿನಿಂದಲೇ ಹಂಚನ್ನು ಕೂಡ ಮಾಡ್ತಾರೆ ಮಳೆಗೆಲ್ಲ ಸೇಫ್ಟಿ ಇರೋ ಥರ. ಮನಾಲಿಗೆ ಹೋದವರು ಈ ಒಂದು ಪ್ಲೇಸ್ಗೆ ಹೋಗ್ತಾರೆ. ಮನು ಟೆಂಪಲನ್ನು ನೋಡ್ಕೊಂಡು ಬರ್ತಾರೆ. ನಾವು ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಇಲ್ಲಿಂದ ನಂತರ ನಾವು ಹೊರಟಿದ್ದೆ ನಮ್ಮ ಜರ್ನಿಯನ್ನು ಮನಾಲಿಯಿಂದ ಒಂದು 3 ಕಿಲೋಮೀಟರ್ ಹೋಗಬೇಕು ವಸಿಷ್ಠ ದೇವಾಲಯಕ್ಕೆ. ಇದು ತುಂಬ ಹಳೆಯದಂತ ತುಂಬ ಇತಿಹಾಸ ಇದೆ. ಸರಿಸುಮಾರು 4000 ವರ್ಷಗಳ ಹಳೆಯದಂತ ಹೇಳ್ತಾರೆ. ಆದರೆ ಮರದ ರಚನೆಗಳು ಹಾಳಾದದ್ದಕ್ಕೆ ನೆಕ್ಸ್ಟ್ 1990ರ ದಶಕದಲ್ಲಿ ಮತ್ತೆ ಪುನರ್ನಿರ್ಮಾಣವನ್ನು ಮಾಡ್ತಾರೆ. ಇಲ್ಲೂ ಕೂಡ ಬಿಸಿ ನೀರಿನ ಬುಗ್ಗೆಗಳನ್ನು ನಾವು ನೋಡ್ಬೋದು. ಇಲ್ಲಿ ಕೂಡ ಅಕ್ಕಪಕ್ಕದಲ್ಲಿ ಬಿಸಿ ನೀರಿನ ಬುಗ್ಗೆಗಳಿದೆ. ಅಲ್ಲಿ ಕೂಡ ಸ್ನಾನವನ್ನು ಮಾಡ್ಬೋದು. ಈ ಕಡೆಯಿಂದ ಸ್ನಾನ ಪುರುಷರಿಗೆ ಆದರೆ ಆ ಕಡೆಯಿಂದ ಮಹಿಳೆಯರಿಗಿದೆ. ಫುಲ್ಲು ಮರದ ಕೆತ್ತನೆಯನ್ನು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿಂದ ನಂತರ ನಾವು ಆ ಕಡೆ ಹೊರಗಡೆ ಬಂದರೆ ನೋಡಿ ಇದೇ ಬಿಸಿ ನೀರಿನ ಬುಗ್ಗೆ ಇರುವಂಥದ್ದು. ಇದು ಪುರುಷರದು, ಅದರ ಪಕ್ಕದಲ್ಲಿ ಮಹಿಳೆಯರಿಗೆ. ಮರದ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ಹಾಗೆ ತೀರ್ಥ ಪ್ರಸಾದವನ್ನು ತಗೊಂಡು ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ಕಾಣಸಿಗೋದು ನಮಗೆ ಅಲ್ಲೇ ಪಕ್ಕದಲ್ಲಿ ಕಾಣಸಿಗೋದು ನಮಗೆ ಶ್ರೀರಾಮ ಮಂದಿರ. ಶ್ರೀರಾಮ ಮಂದಿರ ಫುಲ್ ಮರದ ಕೆತ್ತನೆ ನೋಡಿ ಹಾಗೆ ಹಳೆ ಕಾಲದ ಗೋಪುರ ಹಾಗೆ ಉಳ್ಕೊಂಡಿದ್ದಾರೆ. ಅಲ್ಲಿಂದ ಕೆಳಗಡೆ ಬಂದರೆ ನಮಗೆ ಸಿಗೋದು ಶಿವನ ಮಂದಿರ. ಫುಲ್ಲು ಮರದ ಕೆತ್ತನೆಯನ್ನು ನೀವಿಲ್ಲಿ ನೋಡ್ಬೋದು. 3 ದೇವಸ್ಥಾನಗಳು ಅಕ್ಕಪಕ್ಕದಲ್ಲಿದೆ. ಅಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ಹಾಗೆ ನಾವು ಹೊರಗಡೆ ಬಂದ್ವಿ. ಈಗ ನಮ್ಮ ಪ್ರಯಾಣವನ್ನು ನಾವು ಮತ್ತೆ ಶುರು ಮಾಡಿದ್ದು ನಾವು ಮನಾಲಿಯಿಂದ ಧರ್ಮಶಾಲೆಗೆ ಹೊರಡೋಣ ಅಂತ. ಮತ್ತೆ ಅದೇ ಟನಲ್ಗಳನ್ನು ದಾಟಿಕೊಂಡು ಮತ್ತೆ ನಮ್ಮ ಪಯಣವನ್ನು ಮನಾಲಿ ಕಡೆಗೆ ಮನಾಲಿ ಅಲ್ಲ ಧರ್ಮಶಾಲಕ್ಕೆ ಮನಾಲಿ ಟು ಮುಂದುವರಿಸಿ. ಧರ್ಮಶಾಲ ಹೋಗೋ ಮಧ್ಯೆ ಒಂದು ಕಡೆ ಟೀ ಕುಡಿಯೋಕ್ಕಂತ ನಿಲ್ಸಿದ್ವಿ. ಬಟ್ ಇಲ್ಲಿ ಸ್ವಲ್ಪ ವೆದರು ಲೈಟಾಗಿ ಒಂದೊಂದು ಹನಿ ಮಳೆ ಬರ್ತಾ ಇದೆ. बारिश आने के बाद मेरा साथ कोडे भी नहीं है. अच्छा है. वो गाड़ी फुल सुस्त है. वो नया गाड़ी है हमारा. वो नंबर प्लेट भी नहीं है. वो उनको डुप्लीकेट और टेम्परेरी नंबर प्लेट दिया था. अच्छा यार इधर भी मैंगो है. अच्छा है. और आज हमें धर्मशाला नहीं चलता बिकॉज थोड़ा लॉन्ग है. वो रोड भी अच्छा नहीं है. और रात ही परम्बुरा मालूम नहीं है. वो उधर हम एक रूम बनाने के सोच के बाद हम जाता है. अच्छा ठीक है. ಧರ್ಮಶಾಲಕ್ಕೆ ದೂರ ಇರೋದ್ರಿಂದ ಹೋಗೋದು ಬೇಡ ಅಂದ್ಕೊಂಡಿದ್ವಿ. ಬಟ್ ನೋಡಿದ್ರೆ ನೋಡಿ ಇಲ್ಲಿ ಜಾಮ್ ಆಗಿತ್ತು. ಸ್ವಲ್ಪ ಹೊತ್ತಿಲ್ಲಿ ಜಾಮಲ್ಲಿ ಸಿಕ್ಕಾಕೊಂಡು ಜಾಮನ್ನು ಕಣ್ತುಂಬ ನೋಡಿ ಮತ್ತೆ ನಮ್ಮ ಪಯಣವನ್ನು ಮುಂದುವರಿಸಿದ್ವಿ. ಬಟ್ ಇಲ್ಲಿ ವೆದರ್ ಚೆನ್ನಾಗಿತ್ತು. ಒಳ್ಳೆ ಚಾರ್ಮಾಡಿ ಘಾಟಿಲಿ ಹೋದಂಗೆ ಒಳ್ಳೆ ಕೂಲ್ ಇತ್ತು ಮಾತ್ರ.
ಮಂಜು ಮಂಜಾಗಿತ್ತು. ನಮ್ಮ ಪ್ಲ್ಯಾನ್ ಇದ್ದದ್ದು ಧರ್ಮಶಾಲಕ್ಕೆ ಬೇಡ, ಅದಕ್ಕಿಂತ ಹಿಂದ್ಗಡೆ ಇಲ್ಲಿ ಪರಂಬೂರು ಏನೋ ಊರಿದೆ, ಅಲ್ಲಿ ಉಳ್ಕೊಂಡು ನಾಳೆ ಮತ್ತೆ ಜರ್ನಿ ಮಾಡೋಣ ಅಂತ. ಬಟ್ ನೋಡಿದ್ರೆ ಡ್ರೈವರ್ ಬೇಗ ರೀಚ್ ಆಗ್ಬೋದು ಅಂತ ಹೇಳಿದ. ಅದಕ್ಕೆ ನಮ್ಮ ಪಯಣವನ್ನು ಧರ್ಮಶಾಲಕ್ಕೆ ಮುಂದುವರಿಸಿದ್ವಿ. ಬಟ್ ಇಲ್ಲಿ ಹೋಗಬೇಕಾದ್ರೆ ನಮಗೆ ಸಿಗುತ್ತೆ ಆರ್ಮಿ ದು ದೊಡ್ಡ ದೊಡ್ಡ ಕ್ಯಾಂಪ್‌ಗಳು ಸಿಗತ್ತೆ. ಹಾಗೆ ಸಿಟಿಗಳನ್ನು ದಾಟ್ಕೊಂಡು ನಾವು ಕೊನೆಗೆ ಪ್ಲ್ಯಾನ್ ಮಾಡ್ದಾಗೆ ಧರ್ಮಶಾಲಕ್ಕೆ ರೀಚ್ ಆಗ್ತಾ ಬಂದ್ವಿ. ಬಟ್ ಧರ್ಮಶಾಲಕ್ಕೆ ಇನ್ನೂ ಸ್ವಲ್ಪ ರೀಚ್ ಆಗೋಕ್ಕಿದೆ, ಹೋಗ್ತಾ ಇದೀವಿ. ಬಟ್ ಹೋಗಬೇಕಾದ್ರೆ ನಮ್ಗೆ ಹೇಗೆ ಕಾಣಿಸ್ತು ಅಂದ್ರೆ ಬೆಟ್ಟಕ್ಕೆ ಸುತ್ತ ಲೈಟಿಂಗ್ ಮಾಡ್ದಂಗಿತ್ತು ನೋಡಿ. ಆ ಬೆಟ್ಟದ ನಿಮ್ಗೆ ಕಾಣಿಸ್ಬೋದು, ಅಷ್ಟೊಂದು ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ಬಟ್ ದೊಡ್ಡ ಬೆಟ್ಟಕ್ಕೆ ಫುಲ್ ಬಾರ್ಡ್ರಿಗೆ ಜಿಗಮಿಗಿ ಜಿಗಮಿಗಿ ಲೈಟ್ ಹಾಕ್ದಂಗಿತ್ತು. ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ನಾವು ಧರ್ಮಶಾಲಕ್ಕೆ ರೀಚ್ ಆಗ್ತಾ ಬಂದ್ವಿ. ಬಟ್ ಧರ್ಮಶಾಲಕ್ಕೆ ರೀಚ್ ಆಗ್ಬೇಕಾದ್ರೆ ಸ್ವಲ್ಪ ಮಳೆ ಬರ್ತಾ ಇತ್ತು. ಆದರೂ ರೂಮ್‌ಗಳನ್ನು ಹುಡುಕಿ ತಡುಕಿ ಹೇಗೋ ನೋಡಿ ಕಡಿಮೆಗೆ ಒಂದು ರೂಮ್ ಸಿಕ್ತು. ಅಲ್ಲಿ ರೆಸ್ಟ್ ಮಾಡ್ತಿದ್ದೀವಿ ಇವತ್ತು. ಇವತ್ತು ರೆಸ್ಟ್ ಮಾಡಿ ನಮ್ಮ ಮುಂದಿನ ಪಯಣ ಧರ್ಮಶಾಲಾದಲ್ಲಿ ಏನೇನು ವಿಶೇಷತೆ ಇರುತ್ತೆ ತೋರಿಸ್ತೀವಿ. ಅಲ್ಲಿವರೆಗೆ ಮಿಸ್ ಮಾಡದೆ ನೋಡ್ತೀರಿ. ಪ್ಯಾಕು ಪ್ಯಾಕು ವರ್ಲ್ಡ್. ನಿಮ್ಮ ಪ್ರೀತಿಯ ಸಹಕಾರ ಹೀಗೆ ಇರಲಿ.